ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಈಗಾಗಲೇ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋಂಥವ್ರಾದರೆ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇನ್ನು ಇವತ್ತು ವಿಡಿಯೋ ನೋಡೋದಾದರೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸಾಮಾಜಿಕ್ ಉತ್ತನ್ ಅವಾಮ್ ಪಾಶಿಕಾಸ್ ಸಂಸತ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಹುದ್ದೆಗಳು ಬಂದು ಆಫೀಸ್ ಅಸಿಸ್ಟೆಂಟ್ ಹಾಗೆ ವಾಚ್ಮ್ಯಾನ್ ಕಮ್ ಗಾರ್ಡನಿಂಗ್ನ ಹುದ್ದೆಗಳು ಖಾಲಿ ಇದ್ದು ಈ ಎರಡೂ ಹುದ್ದೆಗಳು ಕೂಡ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ ಬಂದು ಮೇ 30ನೇ ತಾರೀಕಾಗಿದ್ದು ಇನ್ನು ಮೊದಲನೇದಾಗಿ ಆಫೀಸ್ ಅಸಿಸ್ಟೆಂಟ್ನ ಹುದ್ದೆಗೆ 22ರಿಂದ 40 ವರ್ಷದ ಒಳಗಡೆ ಇರುವಂಥ ಹೆಲ್ತಿಯಾಗಿರುವಂಥ ಅಭ್ಯರ್ಥಿ ಅಪ್ಲೈ ಮಾಡುವುದಾಗಿದ್ದು, ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಮೊದಲನೇದಾಗಿ ಗ್ರ್ಯಾಜುಯೇಷನ್ ಮುಗಿಸಿರುವಂಥ ಆಗಿರಬೇಕಾಗಿರುತ್ತೆ. BSW BA BCom ವಿತ್ ಕಂಪ್ಯೂಟರ್ ನಾಲೆಜ್ ಇರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದ್ದು, ಎರಡನೇದಾಗಿ ನಾಲೆಜ್ ಇನ್ ಬೇಸಿಕ್ ಅಕೌಂಟಿಂಗಲ್ಲಿ ನಿಮಗೆ ನಾಲೆಜ್ ಇರಬೇಕಾಗುತ್ತೆ ಅಕೌಂಟಿಂಗ್ನಲ್ಲಿ, ಮತ್ತು ಫ್ಲೂಯೆಂಟಾಗಿ ಲೋಕಲ್ ಲ್ಯಾಂಗ್ವೇಜ್ನ ರೈಟಿಂಗ್ ಮತ್ತು ಮಾತಾಡೋಕ್ಕೆ ಬರಬೇಕಾಗಿರುತ್ತೆ. ಮತ್ತು ಹಿಂದಿ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ನು ಕೂಡ ನಿಮಗೆ ಚೆನ್ನಾಗಿ ತಿಳಿದಿರಬೇಕಾಗಿರುತ್ತೆ. ಹಾಗೆ ಕಂಪ್ಯೂಟರ್ ನಾಲೆಜಲ್ಲಿ MS ಅಲ್ಲಿ ಎಕ್ಸೆಲ್ ಅಥವಾ ವರ್ಡ್ ಇವೆರಡು ಬರಬೇಕಾಗಿದ್ದು, ಟ್ಯಾಲಿ ಮತ್ತು ಇಂಟರ್ನೆಟ್ನ ಬಗ್ಗೆ ನಿಮಗೆ ತಿಳಿದಿರಬೇಕಾಗುತ್ತೆ. ಅದರ ಜೊತೆಗೆ ಸ್ಕಿಲ್ ಇನ್ ಟೈಪಿಂಗ್ ಲೋಕಲ್ ಲ್ಯಾಂಗ್ವೇಜ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಇದ್ದರೆ ನಿಮಗೆ ಅಡ್ವಾಂಟೇಜ್ ಇದಾಗಿರುತ್ತೆ ಈ ಹುದ್ದೆಗೆ. ಇನ್ನು ಎರಡನೇದಾಗಿ ವಾಚ್ಮ್ಯಾನ್ ಕಮ್ ಗಾರ್ಡನ್ನ ಹುದ್ದೆಗಳು ಖಾಲಿ ಇದ್ದು, ಇದಕ್ಕೂ ಕೂಡ 22 ವರ್ಷದಿಂದ 40 ವರ್ಷದ ಒಳಗಡೆ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ 7ನೇ ಕ್ಲಾಸ್ ಪಾಸ್ ಆಗಿರೋ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥ ಅಭ್ಯರ್ಥಿಗೆ ಅಗ್ರಿಕಲ್ಚರ್, ಗಾರ್ಡನಿಂಗ್ ಮತ್ತು ಹಾರ್ಟಿಕಲ್ಚರ್ನ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರುತ್ತೆ. ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಈ ಹುದ್ದೆ ಪ್ಯೂರ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಆಗಿದ್ದು ರಿನ್ಯೂವೇಬಲ್ 1 ಇಯರ್ನ ಕಾಂಟ್ರಾಕ್ಟ್ ಇದಾಗಿರುತ್ತೆ. ಹಾಗೆ ರಿನ್ಯೂವೇಬಲ್ ಆಫ್ ಕಾಂಟ್ರಾಕ್ಟ್ನಲ್ಲಿ ಇರುತ್ತೆ. ರಿನ್ಯೂವೇಬಲ್ ಅಂದರೆ 1 ಇಯರ್ ಟು 1 ಇಯರ್ ನಿಮಗೆ ರಿನ್ಯೂವೇಬಲ್ ಕೂಡ ಆಗ್ತಾ ಇರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆದ್ರಪ್ಪ ಅಂದರೆ, ಆಫೀಸ್ ಅಸಿಸ್ಟೆಂಟ್ನ ಹುದ್ದೆಗೆ 12,000 ರೂಪಾಯಿ ಪರ್ ಮಂತ್ ಫಿಕ್ಸ್ಡ್ ಅಮೌಂಟ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ಟ್ರಾವೆಲಿಂಗ್ ಅಲೌನ್ಸಸ್ ಇರುತ್ತೆ. ಬಿಟ್ಟಿನ ಯಾವುದೇ ಅಲೌನ್ಸಸ್ ಇರೋದಿಲ್ಲ. ಇನ್ನು ಎರಡನೇದಾಗಿ ವಾಚ್ಮ್ಯಾನ್ ಕಮ್ ಗಾರ್ಡನಿಂಗ್ನ ಹುದ್ದೆಗೆ ಈ ಹುದ್ದೆಗೆ 6,000 ರೂಪಾಯಿ ಪರ್ ಮಂತ್ಗಿದ್ದು, ಈ ಹುದ್ದೆಗೆ ಕೂಡ ಟ್ರಾವೆಲಿಂಗ್ ಅಲೌನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಯಾವುದೇ ಬೇರೆ ಅಲೌನ್ಸಸ್ ಮತ್ತು ಬೆನಿಫಿಟ್ಸ್ ಯಾವುದೂ ಇರೋದಿಲ್ಲ. ಇನ್ನು ಆಫೀಸ್ ಅಸಿಸ್ಟೆಂಟ್ ಹುದ್ದೆಗೆ ಅಸಿಸ್ಟೆಂಟ್ ಆಫ್ ಡೈರೆಕ್ಟರ್ ಫ್ಯಾಕಲ್ಟಿ ಎಫೆಕ್ಟಿವ್ ಫಂಕ್ಷನ್ಸ್ ಮತ್ತು ಮೇಂಟೈನ್ ಆಫ್ ಕ್ಯಾಶ್ ಬುಕ್ಸ್ ಜನರಲ್ ಲೆಡ್ಜರ್ ಬುಕ್ನೆಲ್ಲ ನೀವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ವಿಚಾರಕ್ಕೆ ಬಂದರೆ, ಅಪ್ಲೈ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಎಲಿಜಿಬಲ್ ಆಗಿರುವಂಥ ಅಭ್ಯರ್ಥಿಗಳನ್ನ ನೋಡಿ ಪರ್ಸ್ನಲ್ ಇಂಟರ್ವ್ಯೂಗೆ ಕರೆದು ನಿಮ್ಮನ್ನು ಡೈರೆಕ್ಟಾಗಿ ಆಯ್ಕೆ ಮಾಡ್ತಾರೆ. ಇನ್ನು ಯಾವುದೇ ಎಕ್ಸಾಮಿನೇಷನ್ಸ್ ಏನಿರೋದಿಲ್ಲ, ಡೈರೆಕ್ಟಾಗಿ ನಿಮ್ಮನ್ನು ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು
ಮೇ 30ನೇ ತಾರೀಕಾಗಿದ್ದು ಆಫ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾಗಿರುತ್ತೆ. ಅಡ್ರೆಸ್ ಬಂದು ರಿಲಿಜನ್ ಹೆಡ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ರಿಲಿಜನ್ ಆಫೀಸ್, P63 ನಿಯರ್ ಗ್ಲೇನ್ಮಾರ್ಕ್ ಕಂಪನಿ, MIDC ತಾತ್ಪುರ್, ಸ್ಟಾಕ್ 422007ಗೆ ನೀವು ಪೋಸ್ಟ್ ಮೂಲಕ ಅಥವಾ ನೀವೇ ಡೈರೆಕ್ಟಾಗಿ ಕೂಡ ಹೋಗಿ ನೀಡಬಹುದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಇಲ್ಲಿ ಕಾಣಿಸ್ತಿರೋಂಥ ಅಪ್ಲಿಕೇಶನ್ ಫಾರ್ಮ್, ಇದು ಬಂದು ಆಫೀಸ್ ಅಸಿಸ್ಟೆಂಟ್ನ ಹುದ್ದೆಗೆ ಆಗಿದ್ದು, ನಿಮ್ಮ ಫೋಟೋ ನೋಡಿ ಇಲ್ಲಿ ಕೂಡ ಇದೆ, ಅಡ್ರೆಸ್ಸು, ಇದನ್ನು ಕೂಡ ನೀವು ಕ್ಲೀನಾಗಿ ಫಿಲ್ ಮಾಡಿ ಪೋಸ್ಟ್ ಮಾಡ್ಬೋದಾಗಿರುತ್ತೆ. ಪಾಸ್ಪೋರ್ಟ್, ನಿಮ್ಮ ನೇಮ್, ಅಡ್ರೆಸ್, ಎಲಿಜಿಬಿಲಿಟಿ ಮತ್ತು ಎಕ್ಸ್ಪೀರಿಯನ್ಸ್, ಏಜ್, ಮೊಬೈಲ್ ನಂಬರ್, ಇಮೇಲ್ ID, ಜೆಂಡರ್, ನ್ಯಾಷನಾಲಿಟಿ ಮತ್ತು ಮ್ಯಾರಿಡ್ ಸ್ಟೇಟಸ್, ಫಾದರ್ ನೇಮ್ ಮತ್ತು ಪರ್ಮನೆಂಟ್ ಅಡ್ರೆಸ್, ಹಾಗೆ ಕ್ವಾಲಿಫಿಕೇಷನ್ ಇದನ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು. ಫಿಲ್ ಮಾಡಿ ನೀವು ಬೇಕಾಗುವಂಥ ಡಾಕ್ಯುಮೆಂಟ್ನ ಜೊತೆಗೆ ಪೋಸ್ಟ್ ಮಾಡ್ಬೋದಾಗಿರುತ್ತೆ. ಹಾಗೆ ಇದು ಬಂದು ವಾಚ್ಮ್ಯಾನ್ ಕಮ್ ಗಾರ್ಡನ್ನ ಹುದ್ದೆಗೆ ಅಪ್ಲಿಕೇಶನ್ ಫಾರ್ಮ್ ಆಗಿದ್ದು, ಇದಕ್ಕೂ ಕೂಡ ಫೋಟೋ, ನೇಮ್, ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್, ಡೇಟ್ ಆಫ್ ಬರ್ತ್ ಮತ್ತು ಮೆರಿಟಲ್ ಸ್ಟೇಟಸ್, ಪರ್ಮನೆಂಟ್ ಅಡ್ರೆಸ್, ಏಜ್, ಕ್ವಾಲಿಫಿಕೇಷನ್ ಇದನ್ನೆಲ್ಲ ಫಿಲ್ ಮಾಡಿ, ಹಾಗೆ ಅಡ್ರೆಸ್, ನಿಮ್ಮ ನೇಮ್, ಸಿಗ್ನೇಚರ್ನ ಫಿಲ್ ಮಾಡಿ ಪೋಸ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಇವತ್ತು ವಿಡಿಯೋ ಇದಾಗಿದ್ದು, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇನ್ನು ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿದ್ದೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ದೆ. ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.